ನಮ್ಮ ಓಟು ನಮ್ಮ ಟ್ಯಾಕ್ಸು ಹೇಳಿ. ನಮ್ಮ ಓಟು ನಮ್ಮ ಟ್ಯಾಕ್ಸು, ನಮ್ಮ ಓಟು ನಮ್ಮ ಟ್ಯಾಕ್ಸು. ಒಟ್ಟಿಗೆ ಹೇಳಿ, ನಮ್ಮ ಓಟು ನಮ್ಮ ಟ್ಯಾಕ್ಸು. ಮಜಾ ಯಾರ್ದು? ರಾಜಕಾರಣಿಗಳದು. ಮಜಾ ಯಾರ್ದು? ನಮ್ಮ ಓಟು ನಮ್ಮ ಟ್ಯಾಕ್ಸು. ಮಜಾ ಯಾರ್ದು? ರಾಜಕಾರಣಿಗಳದು. ಅವರು ಮಜಾ ಮಾಡೋದಕ್ಕೆ ನಾವಿಲ್ಲಿ ಬೀದಿ ಕೂತ್ಕೊಂಡಿದ್ದೀವಿ ಅಂತ ಪರಿಸ್ಥಿತಿನ ಅವರು ನಿರ್ಮಾಣ ಮಾಡಿದ್ದಾರೆ. ಸಂಗತಿಗಳೇ, ಈಗಾಗಲೇ ಎಲ್ಲ ವಿಚಾರ ಗೊತ್ತಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಅದು ಸರ್ಕಾರದ್ದಾಗಿರಬೇಕು. ನಮ್ಮ CG ಸರ್ಕಾರಿ ಆಸ್ಪತ್ರೆ ಅದು ಸರ್ಕಾರಿ ಆಸ್ಪತ್ರೆಯಾಗಿಯೇ ಉಳಿಬೇಕು ಅಂತಕ್ಕಂಥ ಒಂದು ಹೋರಾಟವನ್ನ ನಾವು ಇವತ್ತಿಲ್ಲಿ ಮಾಡ್ತಾ ಇದ್ದೀವಿ. ಇದನ್ನ ಸರ್ಕಾರಕ್ಕೆ ಮುಟ್ಟಿಸೋದಕ್ಕೆ, ಹೇಳೋದಕ್ಕೆ ನಾವು ಈ ನಗರದ ಪ್ರಮುಖ ಬೀದಿಯಲ್ಲಿ ಬಂದು ಸರ್ಕಾರಕ್ಕೆ ಈ ಆಸ್ಪತ್ರೆಯ ಮುಖ್ಯ ವೈದ್ಯರಿಂದ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ಇದಲ್ಲದೆ ಜಿಲ್ಲಾಧಿಕಾರಿಗಳ ಮೂಲಕ, ಜಿಲ್ಲಾ ವೈದ್ಯಾಧಿಕಾರಿಗಳ ಮೂಲಕ, ಇನ್ನಿತರೆ ಅಧಿಕಾರಿಗಳ ಮೂಲಕ ಕೂಡ ಸರ್ಕಾರಕ್ಕೆ ನಾವು ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಯಾಕೆ ಇದು ನಮಗೆ ಆಡ್ತಕ್ಕಂಥ ಅಚ್ಚರಿಯ ಕೆಲಸ. ಇದು ದುಡಿತಕ್ಕಂಥ ಜನ ನೆಮ್ಮದಿಯಾಗಿರಬಾರ್ದು. ನೀನು ನೆಮ್ಮದಿಯಾಗಿದ್ದರೆ ನಿನಗೆ ಹೊಸ ಹೊಸ ಆಲೋಚನೆಗಳು ಬರ್ತವೆ. ಈ ಸರ್ಕಾರಗಳು ಯಾಕೆ ಮಾಡ್ತವೆ, ನಾವು ಓಟ್ ಹಾಕಿ ಕಳಿಸೋರು ಯಾಕೆ ನಮ್ಮ ವಿರುದ್ಧ ನಡ್ಕೊತಾರೆ ಅಂತೇಳಿ ಆಲೋಚನೆ ಮಾಡ್ತೀವಿ ಅಂತ ಹೇಳಿ ಅವರು ಖಾಸಗೀಕರಣ ಮಾಡೋಣ, ಸರ್ಕಾರಿ ಆಸ್ಪತ್ರೆನ ಇನ್ನೊಂದಲ್ಲ ಖಾಸಗೀಕರಣ ಮಾಡೋಣ, ಶಿಕ್ಷಣ ಇಲಾಖೆಯನ್ನ ಖಾಸಗೀಕರಣ ಮಾಡೋಣ. ಒಟ್ಟು ಜನರಿಗೆ ನೆಮ್ಮದಿ ಇರಬಾರ್ದು. ಒಬ್ಬ ಮನುಷ್ಯ ಈ ದೇಶದಲ್ಲಿ ಹುಟ್ಟಿದ ಮೇಲೆ ಸಾಲಗಾರನಾಗೆ ಹುಟ್ಟಬೇಕು. ಆ ಮಗು ಸತ್ತಾಗ ಕೂಡ ಅದಕ್ಕೆ ಅದು ಮನುಷ್ಯ ಸಾಲದಲ್ಲಿದ್ದ ಅವ್ನು ಸಾಯ್ಬೇಕು. ಇಂಥ ಒಂದು ವ್ಯವಸ್ಥೆಯನ್ನ ಈ ಆಡಳಿತದವರು ಮಾಡಿದ್ದಾರೆ. ನಮ್ಮ ಸಂವಿಧಾನ ಏನ್ ಹೇಳುತ್ತೆ, ಈ ದೇಶದಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಸಂವಿಧಾನದಲ್ಲಿ ಏನಿದೆ, ಬಾಬಾ ಸಾಹೇಬ್ರವರ ನೇತೃತ್ವದಲ್ಲಿ ರಚನೆ ಮಾಡಿದಂತ ಸಂವಿಧಾನದಲ್ಲಿ ಏನಿದೆ ಅಂದ್ರೆ, ನಾವು ದುಡಿಬೇಕು, ಊಟ ಮಾಡಬೇಕು, ಆದರೆ ಶಿಕ್ಷಣ, ಆರೋಗ್ಯ, ಮನೆ ಇವೆಲ್ಲವೂ ಕೂಡ ಉಚಿತವಾಗಿ ಸರ್ಕಾರ ಒದಗಿಸ್ಬೇಕು. ಇದು ಸಂವಿಧಾನದಲ್ಲಿ ಇದೆ. ಆದರೆ ಇವೆಲ್ಲ ನಮಗೆ ಸಿಗ್ತಾ ಇದಾವ? ಉಚಿತವಾಗಿ ಆರೋಗ್ಯ ಸಿಗುತ್ತಾ? ಉಚಿತವಾಗಿ ಶಿಕ್ಷಣ ಸಿಗ್ತಾ ಇದೆಯಾ? ಉಚಿತವಾಗಿ ಮನೆಗಳು ಸಿಗ್ತಾ ಇದಾವ? ನಿಮ್ಗೆಲ್ಲರಿಗೂ ಕೆಲಸ ಕೊಡೋಕ್ಕಾಗಿದೆಯಾ? ಇದು ಸಂವಿಧಾನದಲ್ಲಿ ಇರೋದು ಇದೆ. ಇದೇನು ಹೇಳ್ತವಲ್ಲ, ಇವೇ ಸಂವಿಧಾನದಲ್ಲಿ ಇರೋದು. ಇದನ್ನ ಜಾರಿ ಮಾಡ್ರಪ್ಪ ಅಂತ ನಮ್ಮವ್ರನ್ನೇ ಆಸೆಯಲ್ಲಿ ಕಳಿಸಿರೋದು. ಅಲ್ಲಿ ಹೋದ್ಮೇಲೆ ಅವ್ರು ಏನ್ ಮಾಡ್ತಾರೆ? ನಿನ್ನೆ ಮೊನ್ನೆ ನಾವೆಲ್ಲ ನೋಡಿದ್ವಿ ವಿಧಾನಸಭೆಯಲ್ಲಿ ಏನ್ ಚರ್ಚೆ ನಡೀತಾ ಇದೆ. ಆಡಳಿತ ಮಾಡ್ತಕ್ಕಂಥವ್ರು ಅಬಕಾರಿ ಸಚಿವ 6,000 ಕೋಟಿ ರೂಪಾಯಿ ಲಂಚ ತಿಂದಿದ್ದಾರೆ ಅಂತ ವಿರೋಧ ಪಕ್ಷದವರು ಆಪಾದನೆ ಮಾಡಿ ಅಲ್ಲಿ ಒಳಗಡೆ ಧರಣಿಯನ್ನ ಮಾಡ್ತಾ ಇದ್ದಾರೆ. ಮಾಡಲಿ, ಧರಣಿ ಮಾಡಲಿ, ಅದು ಲಂಚ ತಿಂದಿದ್ರೆ ತಪ್ಪು. ಆದ್ರೆ ಮಾಡ್ತಕ್ಕಂಥ ವಿಧಾನ ಯಾವುದು? ಇವರು ಉತ್ತರ ಹೇಳ್ತಕ್ಕಂಥ ವಿಧಾನ ಯಾವುದು? ಅದಕ್ಕೆ ವಾರಗಟ್ಟಲೆ ಬೇಕಾ, ಹಗಲು ರಾತ್ರಿ ಬೇಕಾ? ಮತ್ತೆ ಜನರ ಸಮಸ್ಯೆಯನ್ನ ಯಾವಾಗ ನೀವು ಚರ್ಚೆ ಮಾಡ್ತೀರಿ? ಈ ಜನ ಬೀದಿಗೆ ಬಂದು ಕೂತಿದಾರಲ್ಲ, ಇವರಿಗೆ ಪೆನ್ಷನ್ ಇಲ್ಲ, ಉದ್ಯೋಗ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ, ಆರೋಗ್ಯ ವಿಮೆ ಇಲ್ಲ, ಇವ್ರ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಇಲ್ಲ. ಇದನ್ನ ನೀವು ಯಾವಾಗಪ್ಪ ಒಳಗಡೆ ಚರ್ಚೆ ಮಾಡ್ತೀರಾ? ಇವ್ರು ಯಾವಾಗ ಚರ್ಚೆ ಮಾಡಬೇಕು? ಇದನ್ನೆಲ್ಲ ಬಿಟ್ಟು ಆಡಳಿತ ಮಾಡಿದ ರಾಷ್ಟ್ರದಿಂದ ಅದಕ್ಕೆ ಇವ್ರೇನ್ ಹೇಳ್ತಾರೆ? ನೀವು ಆಡಳಿತ ಮಾಡಕ್ಕಾದ್ರೆ ನೀವು ತಿಂದಿಲ್ಲೇನು? ಮತ್ತೆ ಅವನು ತಿನ್ನೋನು, ನೀನು ತಿನ್ನೋನು. ಮತ್ತೆ ನಿಮ್ಮಂಥವ್ರು ಯಾಕಪ್ಪ ನಮಗೆ ಬೇಕು ಆಡಳಿತ ಮಾಡೋದಕ್ಕೆ? ಇದನ್ನ ಯಾರು ಕೇಳ್ಬೇಕು? ನಾವು ಕೇಳ್ಬೇಕು. ಅವರು ನಮ್ಮನ್ನು ಕೇಳೋವರೆಗೂ ಬಿಡಲ್ಲ. ಅವ್ರು ನಮ್ಮ ಬಾಯಿ ಮುಚ್ಚಿಸ್ತಾರೆ. ಯಾವಾಗ ಬಾಯಿ ಮುಚ್ಚಿಸ್ತಾರೆ? ನಾವು 5 ವರ್ಷ ಕೇಳ್ತೇವೆ, ಚುನಾವಣೆ ಬಂದಾಗ ನಮ್ಮನ್ನ ಕೇಳಕ್ ಬಿಡೋದಿಲ್ಲ. ಅವಾಗ ನಮ್ಮ ಬಾಯಿ ಮುಚ್ಚಿಸ್ತಾರೆ. ಹೇಗೆ ಬಾಯಿ ಮುಚ್ಚಿಸ್ತಾರೆ? ಇಟ್ಕೊಳ್ಳಿ, ಅವ್ರಿಗೆ ಹೇಳ್ಬೇಡ, ಇವ್ರಿಗೆ ಹೇಳ್ಬೇಡ, ಎಲ್ಲರಿಗೂ ಕೊಟ್ಟಿರ್ತಾರೆ.
ನೀನು ಅವ್ರಿಗೆ ಹೇಳ್ಬೇಡ, ನೀನು ಅವ್ರಿಗೆ ಹೇಳ್ಬೇಡ, ಎಲ್ಲರಿಗೂ ಕೊಟ್ಟು ಸರಿ ಮಾಡಿಬಿಡ್ತಾರೆ. ಮತ್ತು ಯಾರಾದ್ರೂ ಕೆಲವು ಗೆದ್ದೋಗ್ತಾರೆ, ಮತ್ತು ಮಾಡೋದೇನವರು ಅದೇ ಕೆಲಸ. ಇದರಿಂದ ನಾವು ನಾಗರಿಕರು ಜಾಗೃತಿ ಆಗ್ಬೇಕು, ಎಂಥವ್ರನ್ನ ನಾವು ಆಯ್ಕೆ ಮಾಡಬೇಕು ಅಂತ. ಇವತ್ತು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ಬೇಕಾಯ್ತು. ಇವತ್ತು ಪ್ರಧಾನಮಂತ್ರಿ ಅವ್ರ ಮೇಲೆ ಒಂದು ಆಪಾದನೆ ಬಂದಿದೆ. ನೀವು ಯಾರ್ದೋ ಒತ್ತಡಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ಒತ್ತಾಯಕ್ಕೆ ನೀವು ಒಳಗಾಗಿ ನಮ್ಮ ದೇಶವನ್ನ ನೀವು ಗುಲಾಮಗಿರಿಗೆ ಒಪ್ಪಿಸಿದ್ದೀರಿ. ಯಥೇಚ್ಛವಾಗಿ ಟ್ಯಾಕ್ಸ್ ಅನ್ನ ನಮ್ಮ ವಸ್ತುಗಳನ್ನು ಮಾರಾಟ ಮಾಡೋ ಸಂದರ್ಭದಲ್ಲಿ ಅಥವಾ ಅವರಿಂದ ಖರೀದಿ ಮಾಡೋ ಸಂದರ್ಭದಲ್ಲಿ ಹೆಚ್ಚು ಟ್ಯಾಕ್ಸ್ ಅನ್ನ ನಮ್ಮ ಕಡೆಯಿಂದ ಕಟ್ಟಿಸೋ ರೀತಿಯಲ್ಲಿ ನೀವು ಅವರ ಒತ್ತಡಕ್ಕೆ ಒಳಗಾಗಿ ನೀವು ಮಣಿದಿದ್ದೀರಿ. ಇದನ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮತ್ತೆ ಬೇರೆ ಬೇರೆ ವಿರೋಧ ಪಕ್ಷದವರು ಪಾರ್ಲಿಮೆಂಟ್ ನಲ್ಲಿ ಆಪಾದನೆ ಮಾಡಿದ್ರೆ ಅದಕ್ಕೆ ಉತ್ತರ ಯಾರು ಕೊಡ್ಬೇಕಾಗಿತ್ತು? ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ನಲ್ಲಿ ಇದ್ದು ಉತ್ತರ ಕೊಡ್ಬೇಕಾಗಿತ್ತು. ಆದ್ರೆ ನಿನ್ನೆ ಹೇಳಿಕೆಯಲ್ಲಿ ಲೋಕಸಭಾ ಅಧ್ಯಕ್ಷರು ಬಿರ್ಲಾ, ಎಂತ ಬಿರ್ಲಾ ಅವರು, ಓಂ ಬಿರ್ಲಾ ಅವ್ರು ಏನ್ ಹೇಳಿದ್ದಾರೆ, ಇಲ್ಲಿ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಒಂದು 3-4 ಜನ ಹೆಣ್ಮಕ್ಳು ಎಂಪಿಗಳು ಅವರು ನಿಮ್ಮ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಚಾನ್ಸ್ ಇತ್ತು. ಇದನ್ನ ಮನಗಂಡು ಅವ್ರಿಗೆ ಬರಬೇಡ್ರಿ ಅಂತ ನಾನೇ ಹೇಳಿದೆ ಅಂತ ಹೇಳಿ ವಿಧಾನ ಲೋಕಸಭಾ ಅಧ್ಯಕ್ಷರು ಓಂ ಪ್ರಕಾಶ್ ಬಿರ್ಲಾ ಅವರು ಪ್ರಧಾನಮಂತ್ರಿಗೆ ಹೇಳಿದ್ರಂತೆ. ಅದಕ್ಕೆ ಅವರು ಉತ್ತರ ಕೊಡಕ್ ಬಂದಿಲ್ಲ. ನಮ್ಮ ದೇಶದ ಇದು ದುಸ್ಥಿತಿ. ನಿನಗೆ ಪ್ರಧಾನಿಯವರಿಗೆ ಪಾರ್ಲಿಮೆಂಟ್ ಒಳಗಡೆ ರಕ್ಷಣೆ ಇಲ್ಲ ಅಂದ್ರೆ ಈ ದೇಶದ ದುಡಿಯೋ ಜನ ಬೀದಿಯಲ್ಲಿದಾರಲ್ಲ, ಇವ್ರಿಗೆ ಯಾರಪ್ಪ ರಕ್ಷಣೆ ಕೊಡೋರು? ಈ ದುಡಿತಕ್ಕಂಥ ಮಹಿಳೆಯರಿಗೆ ಯಾರು ರಕ್ಷಣೆ ಕೊಡಬೇಕು? ರೈತರಿಗೆ ಯಾರು ರಕ್ಷಣೆ ಕೊಡಬೇಕು? ಪಾರ್ಲಿಮೆಂಟ್ ಅಲ್ಲಿ ನಿಮ್ಗೆ ರಕ್ಷಣೆ ಇಲ್ಲ ಅಂದ್ರೆ ನಿಮಗೆ ಯಾರು ರಕ್ಷಣೆ ಕೊಡಬೇಕು? ಇದನ್ನ ನಾವು ಪ್ರಶ್ನೆ ಮಾಡಬೇಕೋ ಬೇಡ? ಇವತ್ತು ಒಬ್ಬ ಅಸಹಾಯಕ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಪ್ರಧಾನಿಯಾಗಿದ್ದಾರೆ. ಒಬ್ಬ ಅಸಹಾಯಕ ಪ್ರಧಾನಮಂತ್ರಿ, ಅವರೊಬ್ಬ ನಿಜವಾದ ಅಸಹಾಯಕ ಪ್ರಧಾನಮಂತ್ರಿ. ಇವತ್ತು ಅವ್ರದೆಲ್ಲ ಏನು ಆಲೋಚನೆ? ಇವತ್ತು ಬಡವರ ಸಾಲ ಮನ್ನಾ ಮಾಡೋದಿಲ್ಲ ಅವರು. ಇವತ್ತು ಯಾರು 100 ಕೋಟಿ 1000 ಕೋಟಿ ರೂಪಾಯಿ ಇವರಿದ್ದಾರೆ, ಮಲ್ಟಿ ನ್ಯಾಷನಲ್ ಕಂಪನಿ, ಅವ್ರ ಸಾಲ ಅವ್ರ ಬಡ್ಡಿನ ಲಕ್ಷಾಂತರ ಕೋಟಿ ರೂಪಾಯಿ ಮನ್ನಾ ಮಾಡಿದ್ದಾರೆ. 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಇದೆಲ್ಲ ಯಾರ ಹಣ? ಇದು ಸಾಮಾನ್ಯ ಜನರಿಗೆ ಅರ್ಥ ಆಗೋದು ಹೇಗೆ? ಇದನ್ನ ಅರ್ಥ ಮಾಡಿಸೋದು ಹೇಗೆ? ಆದ್ರಿಂದ ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ತಾವು ಹಲವಾರು ಸಭೆಗಳನ್ನ ಮಾಡಬೇಕು. ಅಲ್ಲಿ ಪಾರ್ಲಿಮೆಂಟು ವಿಧಾನಸಭೆಯಲ್ಲಿ ಇರ್ತಕ್ಕಂಥವ್ರು ಇವ್ರು ಯಾರು ಸಾಮಾನ್ಯ ಜನರ ಪರವಾಗಿಲ್ಲ, ರೈತರ ಪರವಾಗಿಲ್ಲ, ಕಾರ್ಮಿಕರ ಪರವಾಗಿಲ್ಲ, ಮಹಿಳೆಯರ ಪರವಾಗಿಲ್ಲ, ಇವರೆಲ್ಲರೂ ಕೂಡ ಉಳ್ಳವರ ಪರವಾಗಿರ್ತಕ್ಕಂಥವ್ರು. ಯಾರು ಇವತ್ತು MLA-ಗಳಾಗಿರೋರು, ಮಿನಿಸ್ಟರ್ ಆಗಿರೋರು ಎಲ್ಲರೂ 4 ಶುಗರ್ ಫ್ಯಾಕ್ಟ್ರಿ ಇರೋರು, 4 ವಿದ್ಯಾಸಂಸ್ಥೆಗಳು ಇರೋರು, ಅವ್ರ ಲಾಭಕ್ಕೆ ಅವರು ಮಾಡ್ತಾ ಇದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಖಾಸಗೀಕರಣ, ಆರೋಗ್ಯ ಇಲಾಖೆಯಲ್ಲಿ ಖಾಸಗೀಕರಣ. ಅದೇ ಇವತ್ತು ದಾವಣಗೆರೆ ಇರ್ತಕ್ಕಂಥ 1000 ಬೆಡ್ಗಳಿರ್ತಕ್ಕಂಥ ಆಸ್ಪತ್ರೆಯನ್ನ ಇಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜನ್ನ ಸ್ಯಾಂಕ್ಷನ್ ಮಾಡಿ ಇವತ್ತು ಅದನ್ನ ಖಾಸಗಿಯವರಿಗೆ ಕೊಡೋದಕ್ಕೆ ಉದಾರ ಮಾಡ್ತಾ ಇದ್ದಾರೆ. ಅದನ್ನ ತಡಿಬೇಕು. ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಅದನ್ನ ತಡಿಬೇಕು ಅಂತ. ಅದು ಸರ್ಕಾರದ ಆಸ್ಪತ್ರೆಯಾಗಿ ಉಳಿಬೇಕು, ಅದು ಸರ್ಕಾರದ ಮೆಡಿಕಲ್ ಕಾಲೇಜ್ ಆಗಿ ಉಳಿಬೇಕು ಅಂತಕ್ಕಂಥ ನಮ್ಮ ಹೋರಾಟ ಈಗೇನು ಆರಂಭ ಆಗಿದೆ, ಇದು ಮುಂದುವರಿಯುತ್ತೆ. ಸದಾ ಸಾರ್ವಜನಿಕರು ಕೂಡ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ನಾನು ಸಾರ್ವಜನಿಕರಲ್ಲಿ ಮಾಡೋದ್ರ ಮೂಲಕ ಈ ಸಂದರ್ಭದಲ್ಲಿ ನನಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನೆರಳು ಬೀಡಿ ಕಾರ್ಮಿಕರ ಯೂನಿಯನ್, ಆರೋಗ್ಯ ಹಕ್ಕು ಜನಜಾಗೃತಿ ಸಂಘಟನೆ, ಎಲ್ಲ ಪ್ರಗತಿಪರ ಸಂಘಟನೆಗಳ ನಾಯಕರಿಗೆ ವಂಚಿ ನಾನು 2 ಮಾತನ್ನು ಮುಗಿಸ್ತೀನಿ. ಇನ್ಕ್ಲಾಬ್ ಜಿಂದಾಬಾದ್, ಜನಪರ ಹೋರಾಟಕ್ಕೆ ಜಯವಾಗಲಿ.